ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂದರೆ ಹೇಳ್ಬೋದು, ಅದು ಕನ್ನಡದ ಖ್ಯಾತ ಹಿರಿಯ ನಾಯಕಿ ಆಗಿದ್ದಂತಹ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ. 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಹೆಸರಾಂತ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟಿ ನಾಯಕಿ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಈಗ ಬರ್ತಾ ಇದೆ. ಹಾಗಾದರೆ ಯಾರು ಇವರು ನೋಡ್ತಾ ಬಂದು ಇವರು ಬೇರೆ ಯಾರಲ್ಲ, ವಿಮಲಾ ರಂಗಾಚಾರ್ ಅವರು ಇದೀಗ ವಿಧಿವಶರಾಗಿರುವಂಥ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು. ಸದ್ಯ ಕನ್ನಡ ಚಿತ್ರರಂಗಕ್ಕೆ ಅತಿ ದೊಡ್ಡ ನಷ್ಟ ಆಗಿದೆ ಅಂತ ಹೇಳ್ಬೋದು. ಇನ್ನು ಕನ್ನಡ ಸೀರಿಯಲ್ಗಳಾದಂಥ ಮೂಡಲಮನೆ ಮುಕ್ತ, ಕನ್ಯಾದಾನ, ಕುಂಕುಮ ಭಾಗ್ಯ, ವಟಾರ ಮತ್ತು ಬದುಕು ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿ ಇನ್ನು ರಂಗಭೂಮಿಯಲ್ಲಿ ಪ್ರಾಧ್ಯಾಪಕಿಯಾಗಿ ಮತ್ತು ಕಲ್ಚರಲ್ ಆ್ಯಕ್ಟಿವಿಟಿಸ್ಟ್ ಆಗಿ ಕೂಡ ಕಾರ್ಯನಿರ್ವಹಿಸಿದಂಥ ವಿಮಲಾ ರಂಗಾಚಾರ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ. ತುಂಬಾ ಅದ್ಭುತವಾದಂಥ ನಟಿ ಅಂತ ಇವ್ರನ್ನ ಹೇಳ್ಬೋದು. ದೊಡ್ಡ ಹಿರಿಯ ನಟರನ್ನು ನಡೆಸಿದಂಥ ಹೆಗ್ಗಳಿಕೆ ಅವರಿಗೆ ಸೇರ್ತದೆ. ಈಗ ಸದ್ಯ 98 ವರ್ಷ ವಯಸ್ಸಾಗಿತ್ತು. 1927ರಲ್ಲಿ ಇವರ ಜನನ ಕೂಡ ಆಗಿತ್ತು. ಸದ್ಯ ಈಗ 98 ವರ್ಷ ವಯಸ್ಸಾಗಿದ್ದು ವಯಸ್ಸಾದ ಕಾಯಿಲೆ ಬಳಲ್ತಿದ್ದರು. ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ. ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರ ಕಡೆಯಿಂದ ಪ್ರಾರ್ಥಿಸೋಣ.